175cc ಅಂತೆ ಗುರು ಗಾಡಿ ಇದು. ನಾನು ಹಾಕಿರೋ ಕ್ಯಾಮ್ರಾ ನಿಮಗೆ ಕಾಣ್ತಾ ಇಲ್ವೋ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ನಲ್ಲ ಇವರೇ ನಮ್ ಬ್ರದರ್ ಗೈಸ್. ಗಾಡಿ ಎಲ್ಲ ಉಲ್ಟಾ ಗೈಸ್. ಇದು ಯಾವ ಮಾಡಲ್ ಇದು ಗಾಡಿ? ಬಂದಾಗೆಲ್ಲ ಚೆನ್ನಾಗಿ ತಿನ್ಸೋರು, ತಿರ್ಗಾ ಊಟ ಮಾಡೋ ಅಂತಾರೆ. ಹೆಂಗ್ ಮಾಡಕ್ ಆಗುತ್ತೆ ಅಷ್ಟು ಕಾರ್ನ ಮುಂದಕ್ಕೆ ಓಡಿಸ್ಬೇಕು ಯಾವತ್ತೇ ಆಗ್ಲಿ. ಪಿಕಪ್ ಹಂಗೆ ಇದಲ್ಲ, ಪಿಕಪ್ ಸಕದಾಗೈತೆ. ಯೋಗಿ ತುಮಕೂರ್ ಫಾಲೋ ಮಾಡ್ಕೊ, ಸಬ್ಸ್ಕ್ರೈಬ್ ಮಾಡ್ಕೊ. ಸೊ ತಮ್ನೈಲು ಟೈಟಲ್ ಅಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ರಾಜದೂತ್ ಗಾಡಿನ ನಾನು ನೋಡಿಸ್ಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು, ಬಟ್ ಸಿಕ್ಕಿರ್ಲಿಲ್ಲ. ಈಗ ನೋಡಿದ್ರೆ ನಮ್ಮ ಅಣ್ಣನೇ ತಗೊಂಡ್ಬಿಟ್ಟವ್ರೆ. ಗಾಡಿ ಇರೋದು ಹೊನ್ನೂಡಿಕೆಯಲ್ಲಿ. ಸೊ ತುಮಕೂರಿಂದ ಹೊನ್ನೂಡಿಕೆಗೆ ಹೋಗ್ಬೇಕು. ಸೊ ಬನ್ನಿ ಆನ್ ದಿ ವೇ ಮಾತಾಡ್ಕೊಂಡು ಹೋಗೋಣ. ಮೋಟೋ ಬ್ಲಾಗಿಂಗ್ ಅಲ್ಲಿ ಸಿಗ್ತೀನಿ, ಓಕೆನಾ? ಅಣ್ಣ ಅಂದ್ರೆ ನಮ್ಮ ಸ್ವಂತ ದೊಡ್ಡಮ್ಮನ್ ಮಗನೇ. ನಮ್ ದೊಡ್ಡಮ್ಮ ಬೆಳಗ್ಗೆನೆ ಬಾ ಅಂತ ಹೇಳಿದ್ರು. ನಾನ್ ನೋಡಿದ್ರೆ ಅದು ಇದು ಕೆಲಸ ಸಿಕ್ಕಾಬಟ್ಟೆ ಲೇಟ್ ಆಗ್ಬಿಡ್ತು. ಇವಾಗ ಟೈಮು 5 ಗಂಟೆಗೆ ತುಮಕೂರು ಬಿಟ್ಟಿದ್ದೀನಿ. ಹೋಗೋಷ್ಟಲ್ಲ 5:30 5:45 ಆಗ್ಬೋದು ನನ್ನ ಪ್ರಕಾರ. ನಾನು ನಮ್ ದೊಡ್ಡಮ್ಮನ ಮನೆಗೆ ಹೋಗಿ ಹತ್ತತ್ರ ಒಂದು 6-7 ವರ್ಷನೇ ಆಯ್ತು ಅನ್ಕೊಂತೀನಿ. ಹೌದಾ? 450ನ ಇಳಿಸ್ಬೇಕು ಅಂತ ಇದೀನಿ. ಆ ದೇವ್ರು ಯಾವಾಗ ತಥಾಸ್ತು ಅಂತಾರೋ ಗೊತ್ತಿಲ್ಲ, ಯಾವಾಗ ಬರುತ್ತೋ ಏನೋ. ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಿಮಾಲಯನ್ಗೆ ನಾನಂತೂ. ಪೆಟ್ರೋಲ್ ರೇಟ್ ಏನ್ ಗುರು, ಮೊನ್ನೆ 103 ಇತ್ತು, 108 ಆಯ್ತು. ಸಡನ್ ಆಗಿ 2 ದಿನಕ್ಕೆ ಆಗಲೇ 111. ಪೆಟ್ರೋಲ್ ಬಂಕ್ ಅವ್ರನ್ನ ಮೊನ್ನೆ ಕೇಳಿದ್ರೆ, ಅಣ್ಣ ಏನಣ್ಣ ಇದು ಪೆಟ್ರೋಲ್ 111 ಆಗ್ಬಿಟ್ಟೈತೆ ಅಂದ್ರೆ ಅವರು, ಅಣ್ಣ 111ಕ್ಕೆ ಯಾಕಣ್ಣ ಇಷ್ಟೊಂದು ಬಾಯ್ಬಿಡ್ತೀಯಾ, ಇನ್ನೊಂದು ತಿಂಗಳಲ್ಲಿ 130 140 ಆಗುತ್ತೆ ಅಂತ ಅವ್ರೆ. ನಾನ್ ಫುಲ್ ಗಾಂಡ್ಗಾಬ್ರಿ. ಕಾರಣ ನರೇಂದ್ರ ಮೋದಿ. ಓ ನೋಡ್ರಪ್ಪ, ಇದೆ ಹೊನ್ನೂಡಿಕೆ. ಜಮ್ಮುನ್ ಹೇಳ್ದೆ ತಪ್ಪ. ಅದೇ ಬೈ ದಪ್ಪಕ್ಕೆ ಬರ್ತಾವಲ್ಲ ಮಾಮೂಲಿ ಅದ್ರ ಪಕ್ಕದ ಅಲ್ಲೊಂದು ಅದೇನಾ ಕಾರು? ಯಾವಾಗ ತಾಂಡ್ರಿ ಬೈ? 2 ತಿಂಗಳಾಯ್ತು ಬಂತು. ಯಾವ್ದು ಬರೋದು ಕಾರು? ಸನ್ನಿ ಲಿಯೋನ್. ಹಾ, ನಿಸಾನ್ ಸನ್ನಿ. ಸನ್ನಿ ಲಿಯೋನ? ಸನ್ನಿ ಅಷ್ಟೇ, ಸನ್ನಿ ಸೆಕ್ಸಿ ಆಗೋಲ್ಲ ಅದಕ್ಕೆ. ಓ ಇದು ಕೀಲ್ವಾ? ಇಲ್ಲ, ಅಷ್ಟು ಕಾರ್ನ ಮುಂದಕ್ಕೆ ಓಡಿಸ್ಬೇಕು ಯಾವತ್ತೇ ಆಗ್ಲಿ, ಆಮೇಲೆ ಹಿಂದೂ ಕುಡಿಬೇಕು. ಯೋಗಿ ತುಮಕೂರ್ ಫಾಲೋ ಮಾಡ್ಕೊ, ಸಬ್ಸ್ಕ್ರೈಬ್ ಮಾಡ್ಕೊ. ನಾನು ಹಾಕಿರೋ ಕ್ಯಾಮ್ರಾ ನಿಮಗೆ ಕಾಣ್ತಾ ಇಲ್ವೋ ಗೊತ್ತಿಲ್ಲ. ಫುಲ್ಲು ಡೌನ್ ಆಗ್ಬಿಟ್ಟೈತೆ ಕ್ಯಾಮ್ರಾ. ಗಾಡಿ ತಗೊಂಡಿದ್ದು ಹೇಳಿಲ್ಲ, ಕಾರ್ ತಗೊಂಡಿದ್ದು ಹೇಳಿಲ್ಲ, ಒಂದು ಸ್ವೀಟ್ ಇಲ್ಲ, ಏನಿಲ್ಲ. ನಾನು ಕೊಡಲ್ಲ. ಆದ್ರೂ ಕಾರ್ ಮಾತ್ರ ಸಖತ್ತಾಗೈತೆ ಗುರು. ಯಾವ ಮಾಡಲ್ ಇದು ಗಾಡಿ? 1991. ನೀನ್ ಈ ಗಾಡಿನ ತಗೋಬೇಕಂತ ಏನಕ್ಕೆ ಅನಿಸ್ತು ಗುರು? ಫಸ್ಟ್ ಆಫ್ ಆಲ್ ಈ ಗಾಡಿ ಒಂಥರ ಓಲ್ಡ್ ಮಾಡಲು ಕ್ರೇಜ್. ಯಾಕೆ RX ತಗೋಬೋದಾಯ್ತು? ನಿನ್ಗೆ ಯಾಕೆ ಆಮೇಲೆ? RX ಗಿನ ಮುಂಚೆ ಬಂದಿತ್ತಲ್ಲ ಗಾಡಿ. ಅದು ಇರೋದು ರಾಜದೂತ್ ಬ್ಯಾನ್ ಆದ್ಮೇಲೆ ಅಲ್ಲ RX ಮೀಟರ್ ಇದ್ದಂಗಿಲ್ವಾ ಇದು? ಸೇಮ್, ಆದ್ರೆ RX ಇಂದು 2 ಮೀಟರ್ ಬರುತ್ತೆ, ಇದ್ರಲ್ಲಿ 1 ಮೀಟರ್ ಇದೆ. ಕಿಕ್ಕರ್ ಏನಲ್ಲ ಗುರು ಇದ್ರಲ್ಲಿ? ಬಾ ಗುರು, ಈ ಕಡೆ ಐತಿ ನೋಡಿ, ಕಿಕ್ಕರು ಗೇರು 2 ಒಂದೇ. ಏನ್ ಸ್ಮೂತ್ ಆಗೈತಲ್ಲ, ರಿಟರ್ನ್ ನೋಡಿದಾಗ ಅಷ್ಟೇ ಸ್ಮೂತ್ ಆಗಿರುತ್ತೆ. ನಾನು ಹೇಳ್ತಾ ಇದ್ನಲ್ಲ ಇವರೇ ನಮ್ ಬ್ರದರು. ಇವರು ನಮ್ಮ ಬ್ರದರು ಯಶವಂತ್ ಅಂತ, ಚರಣ್ ಅಂತ. ನಿನ್ನೆ ಹೇಳಿದ್ದೆ ನೋಡಿ, ತೊಳೆದಿಕ್ಕಿದ್ದೀನಿ ಅಂತ ಅಂದರು. ತೊಳೆದಿಲ್ಲ, ಗಾಡಿ ಎಲ್ಲ ಫುಲ್ಲು ಗಬ್ಬಾಗ್ಬಿಟ್ಟೈತೆ. ಆದರೂ ಪರ್ಫಾರ್ಮೆನ್ಸ್ಗೆ ಏನು ಕಮ್ಮಿ ಇಲ್ಲ, ಕ್ರೇಜಿ ಪರ್ಫಾರ್ಮೆನ್ಸು. ಸೌಂಡು ಅಲ್ಲೆಲ್ಲೋ ಬರ್ತಾ ಇದ್ರೆ ಇಲ್ಲಿವರೆಗೂ ಕೇಳಿಸುತ್ತೆ, ಹಂಗೈತೆ ಸೌಂಡ್ ಮಾತ್ರ ಸಖತ್ತಾಗೈತೆ. ಏನ್ ಬ್ರೋ? ಖಂಡಿತ ಅದಂತ ನಿಜ. ದೂರದಲ್ಲಿ ಬರ್ತಿದ್ರೆ ನಾನೇ ಬರ್ತಿದ್ದೀನಿ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ. ನಿಮ್ಮೂರಲ್ಲಿ ಎಷ್ಟು ಜನ ಹತ್ರ ಐತೆ ರಾಜದೂತ್ ಗಾಡಿ? ಇದೊಂದೇ ಗಾಡಿ ಇರೋದು. ಹೌದಾ? ನಿಮ್ಮೂರಲ್ಲಿ? ಡ್ರಮ್ ಬ್ರೇಕ್ ಏನ್ ಗುರು ಇಷ್ಟಪ್ಪ ಆಯ್ತು? ಅವಾಗ ಹೆಂಗ್ ಮಾಡೋರು? ಅದು ಸ್ಪೋಕ್ಸ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ದಪ್ಪ ಜಾಸ್ತಿ ಅಲ್ವಾ? ಸಿಕ್ಕಾಬಟ್ಟೆ. ನೀನು ಇನ್ನೊಂದು ಅಬ್ಸರ್ವ್ ಮಾಡು, ಬೇರೆ ಗಾಡಿಗಳಲ್ಲಿ ಬಂದು ಸೈಡ್ ಚೇಂಜ್ ಪ್ಯಾಕೆಟ್ ಬರುತ್ತಿದ್ದು, ರೈಟ್ ಸೈಡ್. ಓ ಕರೆಕ್ಟು. ಅದೊಂದು ಗೈಸ್, ಗಾಡಿ ಎಲ್ಲ ಉಲ್ಟಾ ಗೈಸ್. ಇದು ಡ್ರಮ್ ಬ್ರೇಕ್ ವೈರ್ಗಳು ಅಷ್ಟೇ ಆ ಕಡೆ ಇರ್ತೈತೆ, ನಮ್ ಗಾಡಿಗಳಲ್ಲಿ ಚೈನ್ಸ್ ಪ್ಯಾಕೆಟ್ ಆ ಕಡೆ ಇರ್ತೈತೆ. ಈ ಗಾಡಿಯಲ್ಲಿ ಚೈನ್ಸ್ ಪ್ಯಾಕೆಟ್ ಈ ಕಡೆ ಐತೆ, ಕಿಕ್ಕರ್ ಈ ಕಡೆ ಇರ್ತಾ ಇತ್ತು, ಈಗ ಆ ಕಡೆ ಐತೆ. ಎಲ್ಲ ಗಾಡಿ ಉಲ್ಟಾ ಗಾಡಿ ಇದು. ಹೇಗೆ ಅಂದಾಜು ಎಷ್ಟು cc ಇರ್ಬೋದು ಗಾಡಿ ಇದು? ಇದಾ 110 125 ಪಕ್ಕ ಅಷ್ಟೇ ಅಂದಾಜು. ಅಷ್ಟೇ ಎಷ್ಟಿರ್ಬೋದು? ಅಷ್ಟೇ 110 175 cc ಗಾಡಿ ಇದು. 175 cc ನಾ? 175 cc ಅಂತೆ ಗುರು ಗಾಡಿ ಇದು. ಪಿಕಪ್ ಹಂಗೆ ಇದಲ್ಲ, ಪಿಕಪ್ ಸಕದಾಗೈತೆ. ಪಿಕಪ್ ಮಾತ್ರ ಏನ್ ಮಾಡ್ತೀನಿ. ಎಷ್ಟು ಬರುತ್ತೆ ಅಂದಾಜು ಮೈಲೇಜು? ಮೈಲೇಜ್ ಅರೌಂಡ್ 35-40 ಕಿಲೋಮೀಟರ್ಸ್ ಬರುತ್ತೆ. 35-40 ಟೆಸ್ಟ್ ಮಾಡಿಲ್ಲಲ್ಲ ಇದುವರೆಗೂ? ಟೆಸ್ಟ್ ಮಾಡಿಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ಬರುತ್ತೆ, ಜಾಸ್ತಿ ಬಂದ್ರು ಬರುತ್ತೆ. 175 cc ಗಾಡಿ. ಅವನ ಅಜ್ಜಿ ಬರೀ 3 ಗೇರ್ ಇರೋದು. ಅವನ ಅಜ್ಜಿ ಏನ್ ತಾಕತ್ತಿರ್ಬೇಡ ಈ ಗಾಡಿಗೆ. ಏನೇ ಹೇಳಿದ್ರು ಫಾಲ್ಟ್ ಬರೋದೆಲ್ಲ ಹೊಸ ಗಾಡಿಗಳಲ್ಲೇ, ಹಳೆ ಗಾಡಿಯಲ್ಲಿ ಫಾಲ್ಟೇ ಬರೋಲ್ಲ. ಅವನ ಅಜ್ಜಿ ಓಲ್ಡ್ ಇಸ್ ಗೋಲ್ಡ್. ಏನಿರುತ್ತೋ ಅವನ ಅಜ್ಜಿ ಸ್ಟಾಕ್ ಅಲ್ಲಿ ಅದೇ ಇರುತ್ತೆ. ಇವನ್ ಯಾರೋ ಸಿಗ್ನಲ್ ಹಾಕೋಣ, ಹಣ ಇರೋಣ ಹೋಗ್ಬಿಡ್ತೀನಿ. ಏನ್ ಡಿಫ್ರೆನ್ಸ್ ಅಂದ್ರೆ, ಇದು RX ಮುಂಚೆ ಬಂದಿದ್ದು ಎಸ್ಕಾರ್ಟ್ ಕಂಪನಿ ಅವರೇ, ಫಸ್ಟ್ ಎಸ್ಕಾರ್ಟ್ ಅವರೇ RX ಅಲ್ವಾ ಇದ್ಬಿಟ್ಟು.
ಇದು 175 cc ಹಾ 2 ಸ್ಟ್ರೋಕ್ ಹಾ ಆಯಿಲ್ ಮಿಕ್ಸ್ ಹಾಕಲಿಲ್ಲ ಅಂದ್ರೆ ಹಿಂದೆಡೆ ಹೊಗೆ ಆಯಿಲ್ ಒಂಥರ ಸೊಳ್ಳೆ ಔಷಧಿ ಹೊಡೆದಂಗೆ ಇರುತ್ತೆ ಹಿಂಗಡೆ ಬರ್ತೀವಿ ಆಯಿಲ್ ಹಾಕೊಂಡಿಲ್ಲ ಅಂದ್ರೆ ಹಾಕೊಂಡಿಲ್ಲ ಆದ್ರೂ ಹೆಂಗೈತೋ ಹಂಗೆ ಐತೆ ಗಾಡಿ ಇನ್ನ ಮಾಡಿಫಿಕೇಶನ್ ಏನು ಮಾಡಿಸಿಲ್ಲ. ಮಾಡಿಸಿದ್ರಂತೂ ನನ್ನ ಪ್ರಕಾರ ಯಾವ ಗಾಡಿಗೂ ಕಮ್ಮಿ ಇಲ್ಲ ಗುರು, ಹಂಗೈತೆ ಗಾಡಿ ಮಾತ್ರ ಸಖತ್ ಗಾಡಿ. ಅರೌಂಡ್ 120 ಸ್ಪೀಡ್ ಅಲ್ಲಿ ಹೋಗುತ್ತೆ, ಇನ್ನು ಹೋಗ್ಬೋದು ಜಾಸ್ತಿ. ನಾನು ನೋಡಿರೋ ಪ್ರಕಾರ ಅಷ್ಟು ಹೋಗಿದೆ. ಇನ್ನ ಇಲ್ಲಿ ಕಿಲ್ ಸ್ವಿಚ್ ಬೇರೆ ಇದೆ. ಗೇರು ಅಂತ ಬಂದ್ರೆ ಇರೋದೇ 3 ಗೇರು, ಮೂರೇ ಗೇರಾ? 3 ಗೇರು, 1 ಡೌನ್ 2 ಅಪ್ ಗುರು. 175 cc 3 ಗೇರಾ? ಹೌದು. ಅದ್ಯಾವ್ದು 2 ಸೈಲೆನ್ಸರ್ ಬರುತ್ತಲ್ಲ, ಅದ್ಯಾವ್ದು ಗಾಡು ಅದು? ಅಂದ್ರೆ ಗಾಡಿ ಇದು ಅದು ಎಲ್ಲ ಒಂದೇ ಸರಿ ಅನ್ಸುತ್ತೆ ಅದು. ಬರೋದು 2 ಸಲ ರಾಜ್ದೂತ್ 175 cc ಸಿಂಗಲ್ ಸೈಲೆನ್ಸರ್ ಬರುತ್ತೆ, ಇನ್ನೊಂದು ರಾಜ್ದೂತ್ 350 ಬರುತ್ತೆ, ಅದು ಡಬಲ್ ಸೈಲೆನ್ಸರ್. ಜಾವಾದಲ್ಲೂ ಡಬಲ್ ಸೈಲೆನ್ಸರ್ ಬರುತ್ತೆ. ಓಕೆ ಓಕೆ ಓಕೆ. ಆಗಿನ ಕಾಲದಲ್ಲಿ ಟಾಪ್ ರ್ಯಾಕ್ ಹಾಕ್ಸ್ಬಿಟ್ಟವ್ರೆ. ಈಗಿನ ಟಾಪ್ ರ್ಯಾಕ್ ಎಲ್ಲ ಸ್ಕ್ರೂ ತಿರುಗ್ಕೊಳೋದು. ಆಗಿನ ಟಾಪ್ ರ್ಯಾಕ್ ಎಲ್ಲ ಅದೇನಂತಾರೆ ಬೈ ಅದು, ನಾವು ಸೈಕಲ್ಗೆ ಇದು ಕ್ಯಾರಿಯರ್. ಗಾಡಿ ಹಳೇದು ಓಲ್ಡ್ ಮಾಡಲು, ಸೊ ಅಷ್ಟೊಂದು ಇರಲ್ಲ CC ಅಂದ್ಕೊಂಡಿದ್ದೆ. ಬಟ್ ಏನು 175 cc ಗನ್ನುಗ್ದಂಗೆ ಹೋಗ್ತಿದ್ ಗುರು ಗಾಡಿ. RX 135 ಹಂಗೆ ಹೋಗುತ್ತೆ ಅಂದರೆ 175 ಹೆಂಗಿರ್ಬೇಡ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಗಾಡಿನ ಓಡಿಸ್ಬೇಕು ಅಂತ. ಇವತ್ತು ಆಸೆ ನಂದು ಈಡೇರ್ತಾ ಇದೆ. ಬನ್ನಿ ಗಾಡಿನ ಒಂದು ರೌಂಡ್ ಓಡಿಸ್ಬಿಡೋಣ. ಚಲೋ ಬೈ. ಐತಲ್ಲ ಗುರು, ಪಕ್ಕ ಲೋಕಲ್ ಗಾಡಿ ಇದು. ಪೆಟ್ರೋಲ್ ತರ್ಸೋದು, ಆಮೇಲೆ ಗೇರ್ ತರ್ಸೋದು ಅವೆಲ್ಲ ಏನಿಲ್ಲ. ಚೆನ್ನಾಗಿ ಎತ್ತಬೇಕು, ಅವಾಗೆ ಬೀಳೋದು ಗೇರು. ಅವನು ಮಾತ್ರ ಕ್ರೇಜಿ ಗುರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗಾಡಿ. ಎಷ್ಟ ಆಫ್ ಆಲ್ ನಮ್ಮ ಬ್ರದರ್ ತಗೊಂಡವ್ರಲ್ಲ, ಅದಕ್ಕೆ ಮೆಚ್ಚಬೇಕು. ಈ ಕ್ರೇಜ್ ಅವ್ರಿಗೆ ಹೆಂಗ್ ಬಂತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಓ ಇವ್ನ್ಯಾವನ ಸೆಡೆ ನನ್ ಮಗ. ಫಸ್ಟ್ ಆಫ್ ಆಲ್ ಗುರು, ಇದ್ರಲ್ಲಿ ಬ್ಯಾಟ್ರಿನೇ ಇಲ್ವಂತೆ ಗುರು. ಗುರು ಇದ್ರಲ್ಲಿ ಬ್ಯಾಟ್ರಿ ಇಲ್ಲ ತಾನೇ? ಬ್ಯಾಟ್ರಿ ಇಲ್ಲ. ಬ್ಯಾಟ್ರಿ ಯಾವ್ದು ಮತ್ತೆ? ಕಾಯಿಲ್ಲ ನೋಡ್ರಿ. ಓದ್ತಾ ಇದ್ರೆ ಅಕ್ಕಪಕ್ಕ ಜನ ಎಲ್ಲ ನಮ್ನ ನೋಡಿ ಹಿಂಗ್ ಒಂದು ಲುಕ್ ಕೊಡ್ತಾರೆ. ಆ ಲುಕ್ ಅಲ್ಲಿ ಒಂದು ನಮ್ಗೊಂದು ಒಳ್ಳೆ ಖುಷಿ ಸಿಗುತ್ತೆ. 2 hours later. ಬಾಯ್ ನೈಸ್ ಟು ಮೀಟ್ ಯು. ಒಳ್ಳೆ ರೈಡ್ ಹೋಗೋಣ ನೆಕ್ಸ್ಟು. ಏನ್ ಬ್ರೋ, ರೆಡಿ ಆಗೋ, ಆರಾಮ ಒಳ್ಳೆ ರೈಡ್ ಹೋಗೋಣ. ಬಾಯ್ ದೊಡಪ್ಪ, ಬಾಯ್ ಬರ್ಲಾ? ಓ ನಮ್ಮ ದೊಡಮ್ಮ ನೋಡ್ರಿ ಊಟನೇ ಇಕ್ಕೊಂಬಂದ್ಬಿಟ್ಟವ್ರೆ ತಿನ್ನು ಅಂತ. ಬೇಡ ದೊಡಮ್ಮ, ಯಾವುದೇ ಕಾರಣಕ್ಕೂ ಬೇಡ. ಅವಾಗ ಬಂದಾಗೆಲ್ಲ ಚೆನ್ನಾಗಿ ತಿನ್ಸೋರೆ, ತಿರ್ಗಾ ಊಟ ಮಾಡೋ ಅಂತಾರೆ. ಹೆಂಗ್ ಮಾಡೋಕ್ಕಾಗುತ್ತೆ ದೊಡಮ್ಮ? ನೋಡಿದ್ರಲ್ಲ ರಾಜ್ದೂತ್ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆನ ಹೊಡೆಯೋದನ್ನ ಮರಿಬೇಡಿ.